ಹಾಯ್ ಹಲೋ ಫ್ರೆಂಡ್ಸ್, ಇನ್ನೇನು ಗೌರಿ ಗಣೇಶ ಹಬ್ಬ ಕೂಡ ಹತ್ರ ಬಂತು. ಗಣೇಶ ಅಂದ್ರೇ ಮೋದಕ ಪ್ರಿಯ ಅಲ್ವಾ? ಹಾಗಾಗಿ ನಾನಿವತ್ತು ಒಂದು ಹೆಲ್ದಿ ವೇಯಲ್ಲಿ ಈ ಮೋದಕನ ಹೇಗೆ ಮಾಡ್ಬೋದು ಅಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಮೋದಕವನ್ನು ಮೈದಾ ಹಿಟ್ಟು ಬಳಸಿ ಎಣ್ಣೆಯಲ್ಲಿ ಕರೆದು ಮಾಡ್ತಾರೆ. ಆದರೆ ನಾನಿವತ್ತು ಎಣ್ಣೆ ಆಗಲಿ ಮೈದಾ ಹಿಟ್ಟಾಗಲಿ ಬಳಸದೆ ಬರೀ ಚಪಾತಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿಂದ ಈ ಮೋದಕನ ಮಾಡ್ತಾ ಇದ್ದೇನೆ. ಇದನ್ನು ನಾವು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇರೋದ್ರಿಂದ ಹೆಲ್ದಿ ಕೂಡ ಹೌದು. ಹಾಗಿದ್ರೆ ಬನ್ನಿ ಈಗ ಗಣಪತಿಗೆ ಇಷ್ಟವಾದ ಮೋದಕನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಈ ಮೋದಕ ಮಾಡಲಿಕ್ಕೆ ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾನಿಲ್ಲಿ ಚಪಾತಿ ಹಿಟ್ಟಿಗೆ ಉಪ್ಪನ್ನು ಹಾಕೊಳ್ತಾ ಇಲ್ಲ, ಯಾಕಂದರೆ ಇದು ಒಂದು ಸ್ವೀಟ್ ರೆಸಿಪಿ ಆಗಿರೋದ್ರಿಂದ ಉಪ್ಪು ಬೇಕಾಗೋದಿಲ್ಲ. ಮತ್ತು ಇನ್ನೊಂದು, ನಾವು ದೇವರ ನೈವೇದ್ಯಕ್ಕಂತೇಳಿ ಏನಾದರೂ ಮಾಡುವಾಗ ಉಪ್ಪನ್ನು ಹಾಕಬಾರ್ದು ಅಂತೇಳಿ ಹೇಳ್ತಾರೆ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕೊಳ್ಳದೆ ಹಾಗೆಯೇ ಕಲಿಸ್ಕೊಳ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಈ ಹಿಟ್ಟನ್ನು ನಾರ್ಮಲ್ ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ತೇವಲ್ವ, ಅದೇ ರೀತಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೇನೆ. ಇನ್ನೀಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಈ ಕಡೆ ಮೋದಕಕ್ಕೆ ಬೇಕಾದ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೂರಣಕ್ಕಂತೇಳಿ ಒಂದು ಇಡೀ ತೆಂಗಿನಕಾಯಿಯನ್ನು ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೇನೆ. ನೋಡಿ, ತೆಂಗಿನಕಾಯಿ ಇಷ್ಟು ಪುಡಿ ಆಗಬೇಕು. ನೀವಿಲ್ಲಿ ತೆಂಗಿನಕಾಯಿನ ತುರ್ಕೊಂಡಿದ್ರು ಕೂಡ ಒಮ್ಮೆ ಮಿಕ್ಸಿಯಲ್ಲಿ ಹಾಕಿದ್ದನ್ನು ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು. ಆಗ ನಿಮಗೆ ತಿನ್ನುವಾಗ ತೆಂಗಿನಕಾಯಿ ತುಂಡುಗಳು ಬಾಯಿಗೆ ಸಿಗೋದಿಲ್ಲ. ಇನ್ನೀಗ ಈ ತೆಂಗಿನಕಾಯಿ ತುರಿ ಎಷ್ಟಿದೆ ಅಂತೇಳಿ ಅಳತೆ ಮಾಡ್ಕೊಳ್ಳೋಣ. ಆಗ ಬೆಲ್ಲ ಎಷ್ಟು ಬೇಕಾಗ್ತದೆ ಅಂತ ಒಂದು ನಮಗೆ ಅಂದಾಜು ಸಿಗ್ತದೆ. ನೋಡಿ, ಇದರಲ್ಲಿ ಈಗ 2 ಕಪ್ನಷ್ಟು ತೆಂಗಿನಕಾಯಿ ತುರಿ ಇದೆ. ಈಗ ಇದರಿಂದ ಮೋದಕದ ಸ್ಟಫಿಂಗಿಗೆ ಬೇಕಾದ ಬೆಲ್ಲ ತೆಂಗಿನಕಾಯಿ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಇಲ್ಲೀಗ 2 ಕಪ್ನಷ್ಟು ತೆಂಗಿನಕಾಯಿ ತುರಿ ಇರೋದ್ರಿಂದ ನಾನಿಲ್ಲಿ 1/4 ಕಪ್ನಷ್ಟು ಬೆಲ್ಲವನ್ನು ತಗೊಳ್ತಿದ್ದೇನೆ. ನೀವಿಲ್ಲಿ ಬೆಲ್ಲದ ಅಳತೆಯನ್ನು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ 2-3 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ನೋಡಿ, ಈಗ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಇದು ಪಾಕ ಬರಲಿಲ್ಲ, ಜಸ್ಟ್ ಕರಗಿದೆ ಅಷ್ಟೇ. ಈಗ ಗ್ಯಾಸನ್ನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಇನ್ನೀಗ ತೆಂಗಿನಕಾಯಿಯನ್ನು ಬೆಲ್ಲದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಸಿ ತೆಂಗಿನಕಾಯಿಯನ್ನು ತಗೊಂಡಿರೋದ್ರಿಂದ ಬೆಲ್ಲದೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳುವಾಗ ನೀರು ಬಿಟ್ಕೊಳ್ತದೆ. ಹಾಗಾಗಿ ಇದರ ನೀರಿನ ಅಂಶ ಎಲ್ಲ ಆರಿ ಸ್ವಲ್ಪ ಉಂಡೆ ಮಾಡುವ ಹದಕ್ಕೆ ಬರುವವರೆಗೆ ಕೂಡ ಇದೇ ರೀತಿ ಕೈ ಬಿಡದೆ ಮಗ್ಸ್ತಾ ಇರಬೇಕು. ಆದರೆ ಗ್ಯಾಸನ್ನು ಮಾತ್ರ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಇದು ತಳ ಹಿಡ್ಕೊಳ್ತದೆ. ನೋಡಿ, ಈಗ ನಮ್ಮ ಬೆಲ್ಲ ತೆಂಗಿನಕಾಯಿ ಹೂರಣ ರೆಡಿಯಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅಗಲವಾದ ಪ್ಲೇಟ್ಗೆ ಹಾಕಿ ಇದರ ಬಿಸಿ ಆರಲಿಕ್ಕೆ ಬಿಡಬೇಕು. ನೋಡಿ, ಈಗ ಇದು ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ಆರಿದೆ. ಈಗ ಇದರಿಂದ ನಮಗೆ ಬೇಕಾದ ಸೈಜ್ನ ಉಂಡೆನ ಮಾಡ್ಕೊಳ್ಬೇಕು. ಇದು ನಾವು ನಾರ್ಮಲ್ ಕಾಯಿ ಹೋಳಿಗೆಗೆಲ್ಲ ಹೂರಣ ರೆಡಿ ಮಾಡ್ಕೊಳ್ತೇವಲ್ವಾ, ಸೇಮ್ ಅದೇ ರೀತಿಯ ಹೂರಣವನ್ನು ನಾನಿಲ್ಲಿ ಮೋದಕದ ಸ್ಟಫಿಂಗ್ಗೆ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಇದಕ್ಕೆ ಫ್ಲೇವರ್ಗೆ ಅಂತೇಳಿ ಏಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ಬೋದು. ಆದರೆ ನಾನು ಯೂಶ್ವಲಿ ಯಾವುದೇ ಸ್ವೀಟಿಗೆ ಏಲಕ್ಕಿಯನ್ನು ಹಾಕೊಳ್ಳೋದಿಲ್ಲ, ಹಾಗಾಗಿ ಏಲಕ್ಕಿ ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ ಹೂರಣದ ಉಂಡೆ ರೆಡಿಯಾಗಿದೆ. ಅಷ್ಟರಲ್ಲಿ ಈ ಕಡೆ ನಾನಿಲ್ಲಿ ಕಲಸಿಟ್ಟಿರುವ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ನಾದಿ ಇದರಿಂದ ಕೂಡ ಒಂದು ಸಾಧಾರಣ ಪೂರಿ ಉಂಡೆ ಅಷ್ಟು ದೊಡ್ಡ ಉಂಡೆಯನ್ನು ಮಾಡ್ಕೊಳ್ಬೇಕು. ನೋಡಿ, ಈಗ ಚಪಾತಿ ಹಿಟ್ಟಿನ ಉಂಡೆ ಕೂಡ ರೆಡಿಯಾಗಿದೆ. ಇನ್ನೀಗ ಈ ಉಂಡೆಗಳನ್ನೆಲ್ಲ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ನೀವಿಲ್ಲಿ ಇದನ್ನು ಲಟ್ಟಿಸ್ಕೊಳ್ಳುವಾಗ ಸೈಡ್ಸ್ ಎಲ್ಲ ಸ್ವಲ್ಪ ತೆಳ್ಳಗಾದರೂ ತೊಂದರೆ ಇಲ್ಲ, ಆದರೆ ಮಧ್ಯಭಾಗದಲ್ಲಿ ಸ್ವಲ್ಪ ದಪ್ಪ ಇರಬೇಕು. ಯಾಕಂದರೆ ಹೂರಣದ ಉಂಡೆನ ಇದರೊಳಗೆ ಇಟ್ಟ ನಂತರ ಸ್ವಲ್ಪ ನೀರು ಬಿಟ್ಕೊಳ್ತದೆ. ಇದರಿಂದ ಮೋದಕದ ಕೆಳಗಿನ ಭಾಗ ಹರಿದು ಹೋಗುವ ಚಾನ್ಸ್ ಇರ್ತದೆ. ಹಾಗಾಗಿ ಮಿಡ್ಲಲ್ಲಿ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕಾಗ್ತದೆ. ನೋಡಿ, ನಾನೀಗ ಇಲ್ಲಿ ಸಾಧಾರಣ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೇನೆ. ಇನ್ನು ಇದರೊಳಗೆ ರೆಡಿ ಮಾಡಿ ಇಟ್ಕೊಂಡಿರುವ ಹೂರಣದ ಉಂಡೆಯನ್ನಿಟ್ಟು ನೋಡಿ ಈ ರೀತಿ ಕೈಯಲ್ಲೇ ಮೋದಕದ ಶೇಪನ್ನು ಕೊಡಬೇಕು. ಶೇಪ್ ಕೊಟ್ಟ ನಂತರ ನೋಡಿ, ಹೀಗೆ ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ಟೇನು ಉಳಿದಿರ್ತದೆ ಅದನ್ನು ತೆಗೆದು ಬಿಡಬೇಕು. ಇಷ್ಟ ಆದರೆ ನಮ್ಮ ಮೋದಕ ರೆಡಿ ಆಗ್ತದೆ. ನಾನು ಇದೇ ರೀತಿ ಎಲ್ಲ ಚಪಾತಿ ಹಿಟ್ಟನ್ನು ಲಟ್ಟಿಸ್ಕೊಂಡು ಹೂರಣದ ಉಂಡೆ ಇಟ್ಟು ಮೋದಕವನ್ನು ರೆಡಿ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇನ್ನು ಈ ಮೋದಕವನ್ನೆಲ್ಲ ಒಂದು ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಮೊದಲೇ ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ. ನೋಡಿ, ಈಗ ನೀರು ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಮೋದಕವನ್ನು ಇದರೊಳಗೆ ಇಟ್ಕೊಳ್ಳುವ ಮೊದಲು ಇದರೊಳಗಿರುವ ಪ್ಲೇಟ್ಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ಬೇಕಾಗ್ತದೆ. ಇದರಿಂದ ನಿಮಗೆ ಮೋದಕ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ. ಇನ್ನೀಗ ಒಂದೊಂದೇ ಮೋದಕವನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಕೊಳ್ಬೇಕು. ನೆಕ್ಸ್ಟ್ ಇನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ಚಪಾತಿ ಹಿಟ್ಟಾಗಿರೋದ್ರಿಂದ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ, ಬೇಗ ಬೇಯ್ತದೆ. ಈಗ ಆಲ್ಮೋಸ್ಟ್ 10 ನಿಮಿಷ ಆಗಿದೆ. ನೀವಿಲ್ಲಿ ನೋಡ್ಬೋದು ಮೋದಕ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಇಷ್ಟಾದರೆ ಗಣಪತಿಗೆ ಇಷ್ಟವಾದ ಮೋದಕ ರೆಡಿನೇ ಆಗಿ ಬಿಡ್ತದೆ. ಇದನ್ನು ಮಾಡಲಿಕ್ಕೆ ಕೂಡ ನಿಮಗೆ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ತೆಂಗಿನಕಾಯಿ ತುರಿದು ಚಪಾತಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಇದನ್ನು ರೆಡಿ ಮಾಡ್ಕೊಳ್ಬೋದು. ಮತ್ತು ಇದನ್ನು ಎಣ್ಣೆಯಲ್ಲಿ ಕರಿಯದೆ ಸ್ಟೀಮ್ ಮಾಡಿರೋದ್ರಿಂದ ಹೆಲ್ದಿ ಕೂಡ ಹೌದು. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.